ಒಂದೊಂದು ಹೇಳ್ತಾರೆ, ಒಂದೊಂದು ಮಂತ್ರಿ ಒಂದೊಂದು ಬಾಯಿ ಬಂದಾಗ ಹೇಳ್ತಾರೆ. ಒಬ್ಬರು ಶಿಕ್ಷಣ ಮತ್ತು ಸಾಮಾಜಿಕ ಸರ್ವೆ ಅಂತ ಒಬ್ಬತ್ತು ಹೇಳ್ತಾನೆ, ಆರ್ಥಿಕ ಸರ್ವೆ ಅಂತ ಒಬ್ಬರು ಹೇಳ್ತಾರೆ. ಇವೆಲ್ಲಗಳನ್ನು ಮಾಡೋರು 28 ಜಾತಿಯನ್ನು ಒಡೆದು ತುಂಡು ಮಾಡಿ ಸಮೀಕ್ಷೆ ಮಾಡೋದು ಯಾವ ಪುರುಷಾರ್ಥಕ್ಕೆ ಈ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮಾಡಕತ್ತಾರೋ ನನಗೆ ಅರ್ಥ ಆಗ್ತಾ ಇಲ್ಲ. ಕೇಂದ್ರ ಸರ್ಕಾರದ ಜವಾಬ್ದಾರಿ ಐತೆ ಅಂದರೆ ಜನಗಣತಿ ಜಾತಿ ಗಣತಿಯನ್ನು ಮಾಡುತ್ತಾ ಇಡೀ ದೇಶಕ್ಕೆ ಅದನ್ನು ಹಂಚುತ್ತಾ ಸಂವಿಧಾನದ ಅಡಿಯಲ್ಲಿ ಅವರು ಮಾಡಿರ್ತಕ್ಕಂಥದ್ದನ್ನು ಇವತ್ತು ಎಲ್ಲರೂ ನಾವು ಒಪ್ಪಿಕೊಳ್ತಿರ್ತೀವಿ. ಇವರು ಮಾಡಿದ್ದು ಯಾವ ಕಾರಣಕ್ಕೆ ಅನ್ನೋದನ್ನು ಇವತ್ತು ಯಾರೂ ಅರ್ಥ ಮಾಡ್ಕೊಳ್ಳೋಕ್ಕಾಗಲ್ಲ. ಅಂದರೂ ಕೂಡ ರಾಜಕೀಯ ಪ್ರೇರಿತವಾದಂಥ ಇದೊಂದು ಜಾತಿ ಸಮೀಕ್ಷೆ ಅಂತೇಳಿ ಭಾಳ ಸ್ಪಷ್ಟವಾಗಿ ನಮ್ಮೆಲ್ಲರಿಗೂ ಅರ್ಥ ಆಗುತ್ತೆ. ಇವತ್ತು ಎಲ್ಲ ಜಾತಿಗಳನ್ನು ಒಡೆದು ಆಳ್ತಕ್ಕಂಥ ಇವತ್ತು ಸಾಮಾನ್ಯ ಜನರ ದೃಷ್ಟಿಯನ್ನು ಕೂಡ ಇವತ್ತು ಇವರ ವೈಫಲ್ಯತೆಯನ್ನು ಮುಚ್ಚಿಕೊಳ್ಳೋಕೆ ಇದು ಒಂದು ಅವಕಾಶವನ್ನು ತಗೊಂಡ್ರು. ಕಾಂತರಾಜ್ ವರದಿ ಬಂದಾಗ ಮಾಡ್ಬೋದಾಗಿತ್ತು. ಮುಖ್ಯಮಂತ್ರಿ ಆಗಿ 2.5 ವರ್ಷ ಆಯಿತು. 2.5 ವರ್ಷ ಸುಮ್ಮನೆ ಕೂತ್ಕೊಂಡು ಕೊನೆ ಪಕ್ಷ ಅವ್ರು ಅಲ್ಲಿಂದ ಬೇಡ ಅಂದರು, ಇವ್ರು ಇಲ್ಲಿಂದ ಬೇಡ ಅಂತೇಳಿ 108 ನೆಪಗಳನ್ನು ಹೇಳಿ ಕೊನೆಗೆ ಮತ್ತೊಮ್ಮೆ ಸಮೀಕ್ಷೆ ಮಾಡ್ತೀವಿ ಅಂತೇಳಿ ಈಗ ಹೊಂಟಿರೋದು. ಇವರೇನೆಂದರೆ ತಮ್ಮ ಸರ್ಕಾರದ ವೈಫಲ್ಯತೆ ಏನು ಅಭಿವೃದ್ಧಿಯಿಂದ ವಂಚಿತವಾದಂಥ ರಾಜ್ಯದಲ್ಲಿ ಜನ ಆಕ್ರೋಶಗೊಂಡಂಥ ಸಂದರ್ಭದೊಳಗೆ ಜನರ ದೃಷ್ಟಿಯನ್ನು ಈ ಕಡೆ ಸೆಳೆಯಲಿಕ್ಕೆ ಮಾಡಿರ್ತಕ್ಕಂಥ ಇದೊಂದು ಹುನ್ನಾರ ಸಿದ್ದರಾಮಯ್ಯನವ್ರದ್ದು ಅನ್ನೋದನ್ನು ಭಾಳ ಸ್ಪಷ್ಟವಾಗಿ ನಾವು ಹೇಳಬೇಕಾಗುತ್ತೆ. ಇವ್ರಿಗೇನು ಇವತ್ತು ಅಭಿವೃದ್ಧಿಯಿಂದ ಹೆಂಗಾಗೈತೆ ಅಂದರೆ ಬೆಂಗಳೂರಾಗ ದಿನ ಮಾಧ್ಯಮದಾಗ ನಾವು ಕೇಳ್ತೀವಿ. ಇವತ್ತು ಇಲ್ಲಿ ಬಂದಿರತಕ್ಕಂಥ ಅನೇಕ ಇವತ್ತು ಮಲ್ಟಿ ಕಂಪ್ನಿಗಳು ಇವತ್ತು ಬೇರೆ ಕಡೆ ಹೋಗ್ತೀನಿ ಅಂತಂದರೆ ಭಾಳ ಘಂಟಾಘೋಷವಾಗಿ ಹೇಳ್ತಾ ಇದ್ದಾವೆ. ಅಂದರೆ ಮೂಲ ಸೌಕರ್ಯಗಳು ಪೂರ್ತಿ ವಂಚಿತ ಆಗ್ಯವು, ರಸ್ತೆಗಳು ಎಲ್ಲ ದಿವಾಳಿ ಆಗ್ಯವು. ಅಂದರೆ ಎಲ್ಲಿಯೂ ಕೂಡ ರಿಪೇರಿ ಇಲ್ಲ, ಹೊಸ ರಸ್ತೆಗಳಿಲ್ಲ, ಹೊಸ ಅಭಿವೃದ್ಧಿ ವಿಚಾರ ಇಲ್ಲ. ಇವು ಎಲ್ಲವುಗಳನ್ನು ನೋಡಿದಂಥ ಈ ರಾಜ್ಯಕ್ಕೆ ಏನೋ ಆಶೆಯನ್ನು ಇಟ್ಕೊಂಡು ಬಂದಿದ್ರು ಅನೇಕ ಕಂಪ್ನಿಗಳು ಭ್ರಮ ನಿರಸನ ಹೊಂದ್ಯಾರ ಅನ್ನೋದಕ್ಕೆ ಇವತ್ತು ಅವರ ಹೇಳಿಕೆಗಳ ಸಾಕ್ಷಿ. ಹೀಗಿರ್ತಕ್ಕಂಥ ಸಂದರ್ಭದೊಳಗೆ ಇನ್ನು ನಮ್ಮೆಲ್ಲಲ್ಲೂ ಕೂಡ ಅಭಿವೃದ್ಧಿಯನ್ನು ಬಹುಶಃ ನಾವೆಲ್ಲಿಯೂ ಇವತ್ತೇನು ನಮ್ಮ ರೂರಲ್ ಭಾಗದಲ್ಲಿರ್ಬೋದು ಅನೇಕ ಕ್ಷೇತ್ರಗಳಲ್ಲಿ ಎಲ್ಲಿಯೂ ಕೂಡ ಮರೀಚಿಕೆ ಆಗಿದೆ. ಅದು ಅಭಿವೃದ್ಧಿಯಿಂದ ಪೂರ್ತಿ ವಂಚಿತ. ಯಾಕಂದರೆ ದುಡ್ಡಿಲ್ಲ ಅನ್ನೋದಕ್ಕೆ 56,000 ಕೋಟಿ ತೊಗೊಂಡು ಅದಕ್ಕೆ ಹಾಕ್ಕೊಂಡು ಆಗಿರ್ತಕ್ಕಂಥ ಕ್ಯಾಪಿಟಲಿಗೆ ದುಡ್ಡಿಲ್ಲ. ಇವತ್ತು ಅಭಿವೃದ್ಧಿ ವಂಚಿತ ಆಗಿರೋದು ಎಲ್ಲರಿಗೂ ಸ್ವಲ್ಪ ಜ್ಞಾನ ಉಳ್ಳವರಿಗೆ, ಆರ್ಥಿಕ ಏನೋ ಬಜೆಟ್ಟು ಮತ್ತು ಆರ್ಥಿಕ ವ್ಯವಸ್ಥೆ ಬಗ್ಗೆ ಗುರುತಿದ್ದವರಿಗೆ ಎಲ್ಲರಿಗೂ ಗುರುತಿದ್ದಂಥ ಮತ್ತು ಹೀಗಾಗಿ ದಿವಾಳಿ ಆದಂಥ ಸರ್ಕಾರ ಇವತ್ತು ಜನರ ಮನಸ್ಸನ್ನು ಬೇರೆ ಕಡೆಗೆ ಎಳಲಿಕ್ಕೆ ಇಂಥ ಜಾತಿ ಸಮೀಕ್ಷೆ ಈ ಥರದ ಒಂದು ಧರ್ಮ ಕ್ಷೇತ್ರದಲ್ಲಿ SIT ಮಾಡಿಕೊಂಡು 2 ತಿಂಗಳಗಟ್ಟಲೆ ಅದನ್ನು ಮುಂದುವರಿಸ್ಕೊಂಡು ದಿನ ಜನರು ಏನಾದರೂ TV ಹಚ್ಚಿದ ಕೂಡ ಅದನ್ನು ಒಂದೇ ನೋಡ್ಬೇಕು. ಮತ್ತು ಇನ್ನೊಂದು ಏನು ಕೇಳಬಾರ್ದು, ರಾಜ್ಯದಲ್ಲಿ ಬೇರೆ ವಿಚಾರಗಳನ್ನ ಬರಬಾರ್ದು. ಈ ರೀತಿಯಾಗಿ ನಡ್ಕೊಂಡಿರ್ತಕ್ಕಂಥದ್ದು ಒಂದು. ಏನು ಮೂರನೇದಾಗಿ